మౌలిక ఎక్కడున్నావమ్మా? ಬೇಗ ಬಾರಮ್ಮ. ಇದು ಅಪ್ಪಾಜಿ ಅವರಿಗೆ ನಮಸ್ಕರಿಸಬೇಕು. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಅಪ್ಪಾಜಿ, ಇದೇ ಇದು ಇಷ್ಟೊಂದು ಆತುರವಾಗಿ ಬರಮಾಡಿರಲ್ಲ, ಕಾರಣವೇನು? ಬಿಡ, ಈ ದಿನ ಆಡಲ್ವಾ? ಅಪ್ಪಾಜಿ, ಈ ದಿನ ನಮ್ಮ ಮನೆಗೆ ಒಬ್ಬ ಸುಂದರ ಪುರುಷನು ಬಂದಿರುವನು. ಆತನ ಗುಣಕ್ಕೂ ನಿನ್ನ ಸೌಂದರ್ಯಕ್ಕೂ ಎನಿಯೇ ಇಲ್ಲ ತಾಯಿ, ಎನಿಯೇ ಇಲ್ಲ. ಅಪ್ಪಾಜಿ, ಹಾಗಾದ್ರೆ ಆತನು ಅಷ್ಟೊಂದು ನಿಪುಣನೇ, ಆತನ ಗುಣ ಅತಿಶಯಗಳು ನಿಮಗೆ ತಿಳಿದ ಬಗ್ಗೆ ಆದ್ರೂ ಹೇಗೆ? ಅಯ್ಯೋ ಬಿಡ್ಡ, ಅದನ್ನ ಯಾಕೆ ಕೇಳಿತ್ಯಾ? ಆ ಮಹಾತ್ಮರು ಬಂದು ನಮ್ಮ ಅಂಗಡಿ ಪಕ್ಕ ಕುಂತಿದ್ದು ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡಿಟ್ಟಿದ್ದಂಥ ವಜ್ರ ವೈಡೂರ್ಯವೆಲ್ಲವೂ ವ್ಯಾಪಾರ ಆಗಿ ಹೋಯ್ತು ಮಗಳೇ, ವ್ಯಾಪಾರ ಆಗಿ ಹೋಯ್ತು. ಹೌದೇ ಅಪ್ಪಾಜಿ, ಹಾಗಾದ್ರೆ ನಾಳೆ ದಿವಸ ನಮ್ಮ ಚಿತ್ರಪಟದ ಅರಮನೆಗೆ ಕಳಿಸುವರಾಗಿ, ಅದರಲ್ಲಿ ಆತನ ಗುಣ ಅತಿಶಯಗಳನ್ನು ತಿಳಿದ ನಂತರ ನಾನು ಹೂ ಮಾಲಿನ್ಯ ಹಾಕುವೆನು ಜನಕ. ಹಾಗೆ ಆಗಲಿ ಬಿಡ್ಡ. ಮುತ್ತಿನ ಹಾರವನ್ನು ಧರಿಸಿಕೊಂಡು ವೀಣೆಯನ್ನು ಕೈಗೊಂಡು ಚಿತ್ರದ ಅರಮನೆಗೆ ಹೋಗುವಲಾಗು. ಆ ಮಹಾತ್ಮರನ್ನು ಅಲ್ಲಿಗೆ ಕಳಿಸಿಕೊಡ್ತೀನಿ. ಅಪ್ಪಾಜಿ, ನಿಮ್ಮ ಮಾತಿನಂತೆ ಆಗಲಿ. ಹೋಗಿ ಬಾ, ಮಂಗಳವಾಗಲಿ. ಶೆಟ್ಟರಿ, ಊಟೋಪಚಾರವು ಮುಗಿತೇನು? ಶೆಟ್ಟರಿ, ಊಟ ಭೋಜನವೂ ಮುಗಿಯಿತು ಶೆಟ್ಟರಿ. ಹಾಗಾದರೆ ಈ ದಿನ ನಮ್ಮ ಅರಮನೆಯಲ್ಲಿ ಉಳಿದುಕೊಂಡು ನಾಳೆ ಮುಂದಕ್ಕೆ ಹೋಗಬಹುದಲ್ಲವೇ? ಹಾಗೆ ಆಗಲಿ ಶೆಟ್ಟರಿ. ಆಹಾ, ಹಾಗಾದ್ರೆ ಇದೇ ನಮ್ಮ ಅರಮನೆಯ ಮಾರ್ಗ. ರಾರಾ ಸ್ವಾಮಿ ಬರುತ್ತಿರುವುದು ಶೆಟ್ಟರಿ. ಬರುತ್ತಿರುವುದು ಶೆಟ್ಟರಿ. ಸ್ವಾಮಿ. ನನ್ನ ತಂದೆಯು ಹೇಳಿದಂತೆ ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಮುತ್ತಿನ ಹಾರವನ್ನು ಕೊರಳಿನಲ್ಲಿ ಧರಿಸಿ ಅನಂತರ ಆತನನ್ನು ನೋಡಲು ನಾನೀಗಲೇ ಹೊರಡುವೆನು.
ಪರಮಾತ್ಮ, ಈ ಮನೆಯನ್ನು ನೋಡಿದರೆ ದೇವೇಂದ್ರನ ಅರಮನೆಗಿಂತಲೂ ಮಿಗಿಲಾಗಿಯೇ ತೋರುತ್ತಿರುವುದಲ್ಲ. ಪರಮಾತ್ಮ, ಈ ಮನೆಯನ್ನು ಸೇರಲು ನಾನು ಓರ್ವರೇ ಹರ್ಕನೆ. ಪರಮಾತ್ಮ, ಏನಿದು? ಈ ಮಂಚಕ್ಕೆ ಈ ನನ್ನ ಕಲಾಶಯ ಇಟ್ಟ ಕೂಡಲೇ ಈ ನನ್ನ ಶರೀರವೇ ಗಡಗಡನೆಂದು ನಡುಗುತ್ತಿರುವುದಲ್ಲ. ಇರಲಿ, ನನಗಾದರೂ ನಿದ್ರಾ ಬಾಧೆಯು ಬಹಳವಾಗಿ ಕಾಡುತ್ತಿರುವುದು. ನಾನಿನ್ನೂ ಮರೆಯಿಕೊಳ್ಳುವೆನು. ನನ್ನ ತಂದೆ ಹೇಳಿದ ಸುಂದರಾಂಗನು ಈತನೇ ಆಗಿರಬಹುದಲ್ಲ. ಈತನನ್ನು ನೋಡುತ್ತಿದ್ದರೆ ಸೂರ್ಯ ಕೋಟಿ ಚಂದ್ರನಂತೆ ಪ್ರಕಾಶಿಸುತ್ತಿರುವನಲ್ಲ. ಇದೇನಿದು? ಈತನಾದ್ರೂ ಸಹ ಈ ರೀತಿಯಾಗಿ ಗಾಢವಾದ ನಿದ್ರೆಯಲ್ಲಿ ಮಲಗಿರುವನಲ್ಲ. ಈಗೇನು ತಾನೇ ಮಾಡಲಿ? ಇರಲಿ, ಒಂದು ಗಾನವನ್ನು ಪಾಡಿ ಈತನನ್ನು ಎಚ್ಚರಗೊಳಿಸುವೆನು. ಸ್ವಾಮಿ ಪ್ರಿಯಾ, ಸುಂದರಾಂಗ, ಮೋಹನ, ಮನೋಹರ, ಇದೇನಿದು? ಈತನು ಇಷ್ಟೊಂದು ಗಾಢವಾಗಿ ಮಲಗಿರುವನಲ್ಲ. ಈಗೇನು ಮಾಡಲಿ? ಇನ್ನೊಂದು ಗಾನವನ್ನು ಪಾಡಿ ಅನಂತರ ಎಚ್ಚರಿಸುವೆನು. ಬೇಡ
ಇದು ಹದನಾಗಿ ಕಾದಿದ ಇದು ಹದನಾಗಿ ಕಾದಿದ ಈತನಾದ್ರೂ ಸಹ ಎಷ್ಟೇ ಹಾಡಿದ್ರೂ ಸಹ ಎಚ್ಚರಿಕೆ ಆಗುತ್ತಿಲ್ಲವಲ್ಲ. ಸುಂದರ 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 ಛೇ, ಏನು ಮಾಡಲಿ, ಇರಲಿ. ನಾನು ಎಷ್ಟೇ ಹೇಳಿದ್ರು ಸಹ ಈತನಾದ್ರೂ ಸಹ ಗಾಢವಾಗಿ ನಿದ್ರೆಯಲ್ಲಿರುವನು. ಈ ಮುತ್ತಿನ ಹಾರವನ್ನು ಈ ಚಿನ್ನದ ಗೂಟದಲ್ಲಿರಿಸಿ ಆನಂತರ ಇಲ್ಲೇ ಪಕ್ಕದಲ್ಲಿಯೇ ಮಲಗುವೆನು. ಮಂದಾಸಕ್ತರ ಮನೆಯಲ್ಲಿ ಊಟ ಭೋಜನಗಳನ್ನು ಮುಗಿಸಿಕೊಂಡು ಆಲೋಲಿಕೆ ಜೊತೆಯಲ್ಲಿ ಸುಖ ನಿದ್ರೆಯನ್ನು ದೈಯುತ್ತಿರುವನು. ಏನು ಮಾಡಲಿ ಏನು ಮಾಡಲಿ, ಗೋಡೆ ಮೇಲೆ ಬರೆದಿರ್ತಕ್ಕಂಥ ಹಂಸ ಪಕ್ಷಿಗೆ ಜೀವವನ್ನು ತುಂಬಿ ಕೊರಳಲ್ಲಿಟ್ಟಿದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗುವಂತೆ ನಪವನ್ನು ಮಾಡಿ ಮರಾನರಾದ ವಿಕ್ರಮನಿಗೆ ಆಹಾರದ ಕೊಳವೆನಿಂದ ಕೈ ಕಾಲುಗಳನ್ನು ಕಡಿಸದೆ ಹೋದರೆ ಸುಕುಮಾರನೇ ವಾಳು ತನುದನೆ. ಬಡಾ ವಿಕ್ರಮ, ಬಡಾ ವಿಕ್ರಮ. ಪರಮಾತ್ಮ, ನಾನು ಒಂದು ಕೆಲಸ ಕಾಣೆ, ನಾನು ಒಂದು ಕೆಲಸ ಕಾಣೆ.
ಪರಮಾತ್ಮ, ನಾನು ಮಲಗಿ ನಿದ್ರಿಸುತ್ತಿರುವಾಗ ಒಂದು ಹಗೋರವಾದ ಕನಸನ್ನು ಕಂಡನಲ್ಲ. ಯಾರೋ ಇಬ್ಬರು ಕಟುಕರು ಬಂದು ಈ ನನ್ನ ಕರಾಚರಣೆಗಳನ್ನು ಕಳೆದಂತೆ ಕನಸನ್ನು ಕಂಡನಲ್ಲ. ಅಯ್ಯೋ ಪರಮಾತ್ಮ, ಆ ಕನಸಿನಲ್ಲಿ ಕಂಡದ್ದೇ ನನಗಾದರೆ ನಾನು ಈ ದರೆಯಲ್ಲಿ ತಲೆ ಎತ್ತಿ ಬಾಳುವುದು ಹೇಗೆ? ಇರಲಿ, ನನಗಾದರೂ ನಿದ್ರಾ ಬಾಧೆಯು ಬಾಳವಾಗಿ ಕಾಡುತ್ತಿರುವುದು, ನಾನಿನ್ನೂ ಮಲಿಕೊಳ್ಳುವೆನು. ನಾನು ಬಂದು ಮಲಗಿದ್ದಾಗ ನಾನು ಓರ್ವನೇ ಬಂದು ಮಲಗಿದ್ದನಲ್ಲ, ಈಕೆಯು ಯಾರಾಗಿರಬಹುದು? ಪರಮಾತ್ಮ, ಸತ್ಯವಂತ ವಿಕ್ರಮರಾಜ ಸತ್ಯ ಪರೀಕ್ಷೆಯನ್ನು ಮಾಡಲು ಆ ಗರುಣ ದೇವತೆಯನಾದರೂ ಬಂದು ಮಲಗಿರಬಹುದೇ? ಇರಲಿ, ನನಗಾದರೂ ನಿದ್ರಾ ಬಾಧೆಯು ಬಹಳವಾಗಿ ಕಾಡುತ್ತಿರುವುದು, ನಾನಿನ್ನೂ ಮಲಗಿಕೊಳ್ಳುವೆನು. ಏನಿದೆ ಈ ವಿಚಿತ್ರವಾದ ಮನೆಯಲ್ಲಿ? ಗೋಡೆಯ ಮೇಲೆ ಬರ್ತಕ್ಕಂಥ ಅಂಶ ಪಕ್ಷಿಯು ಜೀವದಿಂದ ಹಾರಿ ಬಂದು ಈ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗುತ್ತಿರುವುದಲ್ಲ. ಏ ಪಕ್ಷಿ, ನಿಲ್ಲು ನಿಲ್ಲು ನಿಲ್ಲು. ಅಹಮಾಯ ಜಾಲವಿದೆ ನುಗದಿಯೇ ಅರವನ್ನಿಗೋ ಹಂಸೆಯೋ ಹಂಸೆ ಬಸಿಯೋ. ಅದರಲ್ಲಿದ್ರಿ. ಅನಂತರ ನಾನು ನಿಮ್ಮನ್ನು ಎಷ್ಟೇ ಎಚ್ಚರಪಡಿಸಿರು ನೀವು ಎಚ್ಚರವೇ ಆಗಲಿಲ್ಲ. ಅನಂತರ ನನ್ನ ಮುತ್ತಿನ ಹಾರವನ್ನು ಆ ಗೂಟದಲ್ಲಿರಿಸಿ ನಿಮ್ಮ ಪಕ್ಕದಲ್ಲಿಯೇ ಮಲಗಿದೆನು. ನನ್ನ ಮುತ್ತಿನ ಹಾರವನ್ನು ಕೊಡುವನಾಗು. ಅಮ್ಮ, ಆ ನಿನ್ನ ಮುತ್ತಿನ ಹಾರದ ವಿಚಾರವನ್ನು ನಾನು ನಿಮ್ಮಲ್ಲಿ ತಿಳಿಸಿದರೆ ನೀವು ನಂಬುವಿರೋ ಅಥವಾ ಇಲ್ಲವೆಂದು ಹೇಳಿವಿರೋ ನಾ ಕಾಣೆನಲ್ಲ ತಾಯಿ. ಸುಂದರಾಂಗ, ನಿನ್ನನ್ನು ಲಗ್ನವಾದ ನಂತರ ಅದೇ ಮುತ್ತಿನ ಹಾರವನ್ನು ನನ್ನ ತಂದೆಯು ನಿನಗೆ ಉಡುಗೊರೆಯಾಗಿ ಕೊಡುವಂತೆ ಹೇಳುತ್ತೇನೆ. ಸುಮ್ಮನೆ ನನ್ನ ಮುತ್ತಿನ ಹಾರವನ್ನು ಕೊಡುವನಾಗು. ನನ್ನ ನೆತಕ್ಕಾಗಿ ಈ ರೀತಿಯಾಗಿ ಕಾಡುತ್ತಿರುವೆ. ಅಮ್ಮ, ನಿನ್ನ ಲಗ್ನದ ವಿಚಾರವು ನನಗೇನು ಬೇಕಾಗಿರುವುದು ತಾಯಿ? ಸತ್ಯವಾಗಿ ಹೇಳುತ್ತಿರುವೆನು, ಮುತ್ತಿನ ಹಾರವನ್ನು ಎತ್ತಿಕೊಳ್ಳಲಿಲ್ಲ ತಾಯಿ. ಛೀ ಪಾಪಿ, ಬಾಗಿ ಬಂದಂತೆಲ್ಲ ಮಾತನಾಡ್ತಿರುವೆಯಲ್ಲ. ಈ ವಿಚಾರವೇನಾದ್ರೂ ನನ್ನ ತಂದೆಗೆ ತಿಳಿದರೆ ನಿನ್ನನ್ನು ಸುಮ್ಮನೆ ಬಿಡುವಂತಿಲ್ಲ. ಮೊದಲು ನನ್ನ ಮುತ್ತಿನ ಹಾರವನ್ನು ಕೊಡುವನಾಗು. ಛೇ, ಅಬಲೆ ಆದ ನೀನು ಪರಾಪುರುಷರೊಡನೆ ಎಷ್ಟೊಂದು ಮಾತುಗಳನ್ನಾಡುವೆ. ಮೊದಲು ಈ ಸ್ಥಳವನ್ನು ಬಿಟ್ಟು ಹೊರಡು. ಛೀ ಪಾಪಿಷ್ಟ, ಅನ್ನ ಹಾಕಿದ ಮನೆಗೆ ಕನ್ನವನ್ನು ಹಾಕುತ್ತಿರುವೆಯಲ್ಲ. ನನ್ನ ತಂದೆ ಎಲ್ಲೋ ಬಿದ್ದಿದ್ದ ನಿನ್ನನ್ನು ಕರೆತಂದು ಅನ್ನ ಹಾಕಿದ ಕಾರಣದಿಂದ ನನ್ನ ಮುತ್ತಿನ ಹಾರವನ್ನೇ ಕದ್ದಿರುವೆಯಾ? ಈ ವಿಚಾರವನ್ನು ನನ್ನ ತಂದೆಯಲ್ಲಿ ಹೇಳ್ತೇನೆ. ಪರಮಾತ್ಮ,
ಪರಮಾತ್ಮ ಮಡದಿಯಾದ ಪ್ರಭಾವತಿಯನ್ನು ಬಿಟ್ಟು ಕುಮಾರಾದ ಕಂಠೀರವನನ್ನೇ ತೊರೆದು ರಾಜ್ಯ ಕೋಶಾದಿಗಳನ್ನು ಬಿಟ್ಟು ಇಂತಹ ಕಷ್ಟಕ್ಕೆ ಗುರಿ ಮಾಡಿದ್ಯಾ ತಂದೆ. ಪರಮಾತ್ಮ, ಎಲ್ಲವೂ ನಿನ್ನಿಷ್ಟದಂತೆ ಆಗಲಿ. ನನಗಾದರೂ ನಿದ್ರಾ ಬಾಧೆಯು ಬಹಳವಾಗಿ ಕಾಡುತ್ತಿರುವುದು. ನಾನಿನ್ನೂ ಮಲಗಿಕೊಳ್ಳುವೆನು. ಅಪ್ಪಾಜಿ, ಅಪ್ಪ. ನಗು ನಗುತ್ತಾ ಹೋದ ನನ್ನ ಮಗಳು ಅಳುತ್ತಾ ಬಿಡುತ್ತಿರುವಲ್ಲ. ಅಯ್ಯೋ ಬಿಟ್ಟ, ಏ ಮಹೇಂದ್ರ. ಅಪ್ಪ, పోయింది అప్ప, పోయింది. ఏమి పోయింది? ముత్తిన హార పోయింది. అయ్యో అయ్యో అయ్యో, ముత్తిన హార పోయింది. ఎలా పోయింది? ನೀವು ಕಳಿಸಿದಿರಲ್ಲ ನಮ್ಮ ಚಿತ್ರಧಾರ ಮನೆಗೆ. ನೀವು ಹೇಳಿದಂತೆ ನಾನು ಅಲ್ಲಿಗೆ ಹೋಗಿದ್ದೇನೋ ಜನಕ. ನಂತರ ಏನಾಯ್ತು ಮಗಳೇ? ನೀವು ಹೇಳಿದಂತೆ ಆತನನ್ನು ಎಷ್ಟೇ ಎಚ್ಚರಪಡಿಸಿದ್ರು ಸಹ ಆತನ ಎಚ್ಚರವೇ ಆಗಲಿಲ್ಲ. ಮುಂದೇನಾಯ್ತು ಬಿಡ್ಡ? ಆ ಮುತ್ತಿನ ಹಾರವನ್ನು ಆ ಚಿತ್ರಪಟದಲ್ಲಿ ಇರಿಸಿ ನನಗೂ ಸಹ ಗಾಢವಾಗಿ ನಿದ್ರೆ ಬಂದಿದ್ದ. ನಾನು ಅಲ್ಲಿಯೇ ಮಲಗಿ ಬಿಟ್ಟೆನು ಜನಕ. ನೀನು ಅವನ ಪಕ್ಕದಲ್ಲೇ ಮಲಗಿಬಿಟ್ಟಯಾ? ಇಲ್ಲ ಇಲ್ಲ, ಪಕ್ಕದಲ್ಲಿ ಮಲಗಿದ್ದೆ. ಅಯ್ಯೋ, ಬೇರೆ ಏನು ಆಗಿಲ್ವೇನಮ್ಮ? ಇಲ್ಲ ಅಪ್ಪಾಜಿ, ಈ ಕಡೆ ಮಲಗಿದ್ದೆ. ಹೌದಾ? ಅನಂತರ ಆ ಮುತ್ತಿನ ಹಾರವನ್ನು ನಾನು ಎಚ್ಚರಪಡಿಸಿ ಆತನನ್ನು ಕೇಳಿದ್ದೇನೆ. ಆತನು ಇಲ್ಲವೇ ಇಲ್ಲವೆಂದು ಹೇಳಿಬಿಟ್ಟನು ಜನಕ. ಈಗೇನು ಮಾಡುವುದು? ಅಯ್ಯೋ ಮುದ್ದು ಬಂಗಾರ, ಪರಪುರುಷರ ಲಕ್ಷಣವು ನಿನಗೆ ತಿಳಿಯದು. ಆ ಮಹಾತ್ಮರು ನಿನ್ನ ಮೇಲೆ ಪ್ರೀತಿಗೋಸ್ಕರ ಆ ಮುತ್ತಿನ ಹಾರವನ್ನು ತೆಗೆದಿಟ್ಟಿರುವರು. ನಾನು ಎಷ್ಟೇ ಪ್ರೀತಿಯಿಂದ ಕೇಳಿದ್ರು ಸಹ ಆತನು ಕೊಡಲೇ ಇಲ್ಲ ಅಪ್ಪಾಜಿ. ಹೌದಾ ಮಗಳೇ? ನೀನು ಚಿಂತೆ ಮಾಡಬೇಡ. ಆ ಮಹಾತ್ಮನ ಹತ್ರ ಹೇಳಿ ಆ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುವೆ. ಅಪ್ಪ, ಆ ಮುತ್ತಿನ ಹಾರವು ನಾನು ಪ್ರೀತಿಯಿಂದ ಇಟ್ಟುಕೊಳ್ಳುವುದು. ಆದ ಕಾರಣದಿಂದ ಆ ಮುತ್ತಿನ ಹಾರವನ್ನು ನೀವು ನನ್ನಲ್ಲಿ ಇಸಿಕೊಡುವಿರಾ? ಹಾಗೇ ಆಗಲಿ ಮಗಳೇ. ಖಂಡಿತವಾಗಿಯೂ ಖಂಡಿತವಾಗ್ಲೂ ಇಸಿಕೊಡುವೆನು. ಸತ್ಯವಾಗಿಯೂ? ಸತ್ಯವಾಗ್ಲೂ ಇಸಿಕೊಡುವೆನು. ಅಯ್ಯಯ್ಯೋ, ಯಾಕೋ ನಿನಗೆ ಇಷ್ಟೊಂದು ಕಷ್ಟ? ನೀನು ಪೋರಾ ಬಿಡ, ಮನೆಗೆ ನಾನು ತರಿಸಿಕೊಡುವೆನು. ಖಂಡಿತವಾಗಿ ತರಿಸಿಕೊಡ್ಬೇಕು. ಖಂಡಿತವಾಗಿ ಹೋಗಲೇ? ಹೋಗವ. ಮಹಾತ್ಮರೇ, ಮಹಾತ್ಮರೇ, ಶೆಟ್ಟರೇ, ಈ ನಮ್ಮ ಚಿತ್ರದ ಅರಮನೆಯಲ್ಲಿ ನೀವು ಮತ್ತು ನನ್ನ ಮಗಳಾದ ಆಲೋಳಿಕೆ ನೀವೀರ್ವರಲ್ಲದೆ ಮತ್ತಾರಾದರೂ ಇದ್ದರೇನು? ಶೆಟ್ಟರಿ, ಈ ನಿಮ್ಮ ವಿಚಿತ್ರವಾದ ಮನೆಯಲ್ಲಿ ನಾವೀರ್ವರಲ್ಲದೆ ಬೇರೆ ಯಾರ ಇರಲ್ಲೂ ಶೆಟ್ಟರಿ. ಹಾಗಾದರೆ ನನ್ನ ಮಗಳ ಮುತ್ತಿನ ಹಾರವನ್ನು ಕೊಟ್ಟು ಬಿಡಿ. ಶೆಟ್ಟರಿ, ಆ ವಿಚಾರವನ್ನು ನಾನು ನಿಮ್ಮ ಸಂಗಡ ತಿಳಿಸಿದರೆ ನೀವು ನಂಬುವಿರೋ ಅಥವಾ ಇಲ್ಲವೆಂದು ಹೇಳಿವಿರೋ ನಾ ಕಾಣೆನಲ್ಲ ಶೆಟ್ಟರೆ. ಮಹಾತ್ಮರೇ, ಅದು ಯಾವ ವಿಚಾರವಿದ್ದರೂ ಇರಲಿ, ಮೊದಲು ಮುತ್ತಿನ ಹಾರವನ್ನು ಕೊಡುವರಾಗಿ. ಶೆಟ್ಟರಿ, ಹಾಗಾದರೆ ತಿಳಿಸುತ್ತೇನೆ. ಶೆಟ್ಟರಿ, ನಿಮ್ಮ ಈ ವಿಚಿತ್ರವಾದ ಮನೆಯಲ್ಲಿ ಗೋಡೆ ಮೇಲೆ ಬರ್ತಕ್ಕಂಥ ಅಂಶ ಪಕ್ಷಿಯು ಜೀವದಿಂದ ಹಾರಿ ಬಂದು ನಿಮ್ಮ ಮಗಳ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತು. ಇದನ್ನು ಈ ಪಾಪಿಯಾದ ನನ್ನ ಕಣ್ಣಿಗಳಿಂದ ನೋಡಿದಿನಿ ವಿನಃ ಈ ಪಾಪಿಯಾದ ನನ್ನ ಕರಗಳಿಂದ ಮುಟ್ಟಲು ಶೆಟ್ಟರೆ ಮುಟ್ಟಲಿಲ್ಲವು. ಅಯ್ಯೋ ಮಹಾತ್ಮರೇ, ಗೋಡೆ ಮೇಲೆ ಬಣ್ಣದಿಂದ ಬರೆದ ಹಂಸ ಪಕ್ಷಿಯು ಜೀವದಿಂದ ಹಾರಿ ಬಂದು ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿತೆಂದರೆ ಯಾರಾದರೂ ನಂಬುವರೆ? ಅಥವಾ ನಾನು ನಂಬದೇ ಇದ್ದರೂ ಇಲ್ಲಿ ಕುಳಿತಿರುವ ಜನಗಳಾದರೂ ನಂಬಬೇಕಲ್ಲವರೇ? ಅದೇ ಮಹಾತ್ಮರೇ, ಅದೇ ಮುತ್ತಿನ ಹಾರವನ್ನು ನಿಮಗೆ ವರದಕ್ಷಿಣೆಯಾಗಿ ಕೊಟ್ಟು ನನ್ನ ಮಗಳಾದ ಹಾಲೋಳಿಕೆಯನ್ನು ಲಗ್ನ ಮಾಡಿ ಕೊಡಬೇಕೆಂದಿರುವೆನು. ದಯಮಾಡಿ ಮೊದಲು ಮುತ್ತಿನ ಹಾರವನ್ನು ಕೊಡುವರಾಗಿ. ಶೆಟ್ಟರಿ, ನಿಮ್ಮ ಮಗಳ ಲಗ್ನದ ವಿಚಾರವು ನನಗೇನು ಬೇಕಾಗಿರುವುದು ಶೆಟ್ಟರಿ. ಸತ್ಯವಾಗಿ ಹೇಳುತ್ತಿರುವೆನು, ಮುತ್ತಿನ ಹಾರವನ್ನು ಎತ್ತಿಕೊಳ್ಳಿಲ್ಲ ಶೆಟ್ಟರೇ, ಎತ್ತಿಕೊಳ್ಳಿಲ್ಲವೋ? ಏನಿ, ನನ್ನ ಮಗಳ ಲಗ್ನ ನಿನಗೆ ಬೇಡವೇ? ಬೇಕಾಗಿಲ್ಲ ಶೆಟ್ಟರೇ. ಹಾಗಾದರೆ ಒಳ್ಳೆಯ ಮಾತಿನಿಂದ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಅನರ್ಥವಾಗುವುದು. ಶೆಟ್ಟರಿ, ಇಲ್ಲದೇ ಇರೋ ಪದಾರ್ಥವನ್ನು ಎಲ್ಲಿಂದ ತಾನೇ ತಂದುಕೊಡಲಿ? ಸತ್ಯವಾಗಿ ಹೇಳುತ್ತಿರುವೆನು, ಮುತ್ತಿನ ಹಾರವನ್ನು ಎತ್ತಿಕೊಳ್ಳಲಿಲ್ಲ ಶೆಟ್ಟರೇ. ಛೇ ಮಧಾಂಧ, ಆದಿಯಲ್ಲಿ ಪರದೇಶಿಯಾಗಿ ಹೋಗುತ್ತಿದ್ದ ನಿನ್ನನ್ನು ನಮ್ಮ ಮನೆಗೆ ಕರೆತಂದು ಅನ್ನ ಹಾಕಿದ ತಪ್ಪಿಗೆ ಕಣ್ಣ ಹಾಕುವ ಬುದ್ಧಿಯನ್ನು ಎಲ್ಲಿಂದ ಕಲಿತೆ? ಒಳ್ಳೆಯ ಮಾತಿನಿಂದ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಚಂದ್ರಸೇನ ಮಹಾರಾಜರ ಬಳಿ ಕರೆದುಕೊಂಡು ಹೋಗಿ ತಕ್ಕ ಸಾಕ್ಷಿಯನ್ನು ಮಾಡುವೆನು. ಏನು ಮಾಡಿದರು? ಶೆಟ್ಟರಿ, ಏನು ಮಾಡುವಿರೋ ಆ ಭಗವಂತನ ಇಷ್ಟದಂತಾಗಲಿ. ಎಲ್ಲಿ ಹಾರದ ಅಂದವನ್ನು ನೋಡನಾರದೆ ಹೊಟ್ಟೆಯೊಳಗೆ ಏನಾದರೂ ಬಚ್ಚಿಟ್ಟುಕೊಂಡಿದೆಯಾ? ಶೆಟ್ಟರಿ, ಇದೋ ಶೋಧಿಸಿಕೊಳ್ಳಿ. ಅಲ್ಲಿ ಇಲ್ಲೂ ಇಲ್ಲವಲ್ಲ ದೊಂಗನ ಕೊಡಕ. ಹಾರ ಅಂದಕ್ಕೆ ಮರುಳಾಗಿ ತಲೆಯೊಳಗೆ ಏನಾದರೂ ಇಟ್ಟಿರುವ್ಯಾ? ಶೆಟ್ಟರಿ, ಇದೋ ಶೋಧಿಸಿಕೊಳ್ಳಿ. ಪಾಪನ ಕೊಡಕ, ಅಲ್ಲಿ ಇಲ್ಲವಲ್ಲ. ಆಹಾ, ಈ ರೀತಿ ಹೇಳಿದರೆ ನನ್ನ ಮಗಳ ಮುತ್ತಿನ ಹಾರವು ದೊರಕುವುದಿಲ್ಲ. ಛೇ ಪಾಪಿ,
ನಿನ್ನನ್ನು ಚಂದ್ರಸೇನ ಮಹಾರಾಜರ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಪ್ಪಿಸಿದರೆ ಆಗ ಬರುವುದು ಮುತ್ತಿನಾರು. ಕರಗಳನ್ನು ಜೋಡಿಸುವನಾಗು, ಹಾ ಪರಮಾತ್ಮ. ಕರಗಳನ್ನು ನೀಡುವನಾಗು. ಕೊಡಕ ಅಯ್ಯೋ ಪಾಪ ಅಂತ ಮನೆಗೆ ಕರೆದುಕೊಂಡು ಹೋಗಿ ಅಣ್ಣ ಆಗಿದ್ದ ತಪ್ಪಿಗೆ ಕಣ್ಣ ಹಾಕುವಿಯಾ? ಸರಿಯಾಗಿ ಮಾಡಿಸುವ ನಡಿ, ಬರುವನಾಗು. ಪರಮಾತ್ಮ. ಸತ್ಯವೇ ಹಾಳಾಯ್ತೋ, ಧರ್ಮವೇ ಮಂತ್ರಿ, ಸೈನ್ಯಾಧ್ಯಕ್ಷರೇ, ರಾಜ್ಯಭಾರ ಪರಿವಾರ, ರಾಜ್ಯಭಾರ ಪರಿವಾರ, ರಾಜ್ಯಭಾರ ಪರಿವಾರ ಎಂದಿಹುದೋ ಮಂತ್ರಿ. ಅರಸುತನದ ಕಾರ್ಯಕ್ರಮವು, ಅರಸುತನದ ಕಾರ್ಯಕ್ರಮವು ಅರವು ಬಲದೊಳರು ಶನಿ, ಅರವು ಬಲದೊಳರು ಶನಿ ಬಾಳುತ್ತಿರುವರೇ ಎಲ್ಲ ಪ್ರಜೆಗಳು. ರಾಜ್ಯಭಾರ ಪರಿವಾರ, ರಾಜ್ಯಭಾರ ಪರಿವಾರ ಎಂದಿಹುದೋ ಮಂತ್ರಿ. ಸೈನ್ಯಾಧ್ಯಕ್ಷರೇ, ಸುತ್ತಲಿರುತ್ತಿಹ ಶತ್ರು ರಾಜರು ಅಂದ್ರೆ ಸುತ್ತಲಿರುತ್ತಿಹ ಶತ್ರು ರಾಜರು ಇಟ್ಟರೇನು ಕಾಣಿಕೆಗಳ, ಇಟ್ಟರೇನು ಕಾಣಿಕೆಗಳ ಪುರದ ಪ್ರಜೆಗಳು, ಪುರದ ಪ್ರಜೆಗಳು. ರಾಜ್ಯಭಾರ ಪರಿವಾರ, ರಾಜ್ಯಭಾರ ಪರಿವಾರ ಎಂದಿಹುದೋ ಮಂತ್ರಿ. ಮಂತ್ರಿ, ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆಗಳಾಗಿ ಪ್ರಜೆಗಳು ಕ್ಷೇಮದಿಂದಿರುವರೆ. ಅದು ಅಲ್ಲದೆ ನಮ್ಮ ಶತ್ರು ರಾಜರುಗಳು ನಮಗೆ ನೀಡಬೇಕಾದ ಕಪ್ಪ ಕಾಣಿಕೆಗಳನ್ನು ಕಾಲಕಾಲಕ್ಕೆ ತಂದು ನೀಡುತ್ತಿರುವರೆ ಅಥವಾ ಮಿತಿ ಮೀರಿ ನಡೆಯುತ್ತಿರುವರೆ. ಆ ವಿಚಾರವನ್ನು ತಿಳಿಸುವಂತನಾಗೋ. ಅಪ್ಪಣೆ ಮಹಾಪ್ರಭು. ಮಂತ್ರಿ, ಮಂತ್ರಿ,
ಮಂತ್ರಿ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೇಡಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದವರು. ಅದು ಅಲ್ಲದೆ ಸಾಮಂತ ರಾಜರುಗಳೆಲ್ಲ ಆಯಾಯ ಕಾಲಕ್ಕೆ ತಕ್ಕಂತೆ ಕಪ್ಪ ಕಾಣಿಕೆಗಳನ್ನೆಲ್ಲ ತಂದೊಪ್ಪಿಸಿ ಹೋಗುತ್ತಿರುವರು. ಮತ್ತೇನಪ್ಪನೇ ಮಹಾಪ್ರಭು? ಮಂತ್ರಿ, ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ಅಪ್ಪನೇ ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ಬೇಳೈ ಸೈನ್ಯಾಧೀನಾಥಾನೆ ನಮ್ಮ ಸೈನ್ಯದ ಪರಿಗಳ ಬೇಳೈ ದುರಗಳು ಶೌರ್ಯವ ತೋರುತ್ತಲಿರುವರೆ ದುರಗಳು ಶೌರ್ಯವ ತೋರುತ್ತಲಿರುವರೆ ಶೌರ್ಯವನ್ನು ತೋರುತ್ತಿರುವರೆ ಬೇಳೈ ಸೈನ್ಯಾಧೀನಾಥಾನೆ ನಮ್ಮ ಸೈನ್ಯದ ಪರಿಗಳ ಬೇಳೈ. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು. ನಮ್ಮ ಸೈನ್ಯದ ಬಲಾಬಲಗಳನ್ನು ಯಾವ ರೀತಿಯಲ್ಲಿ ಇಟ್ಟಿರುವಿರಿ ಆ ವಿಚಾರವನ್ನು ತಿಳಿಸುವಂತರಾಗಿ. ಸಮರ್ಪಣೆಯಾಗಬಹುದು. ಆಹಾ ಭೂಪನೆ. ಮಹಾಪ್ರಭು. ಸೈನ್ಯಾಧ್ಯಕ್ಷನೇ, ಆಹಾ ಭೂಪನೆ ಮೋದದಿ ಬೇಡ ಸೈನ್ಯದ ಪರಿಯ. ಆಹಾ ಭೂಪನೆ ಮುತ್ತಾದದಿ ಎತ್ತಿವೆ ಗದೆಯ. ಮಹಾಪ್ರಭು. ಸೈನ್ಯಾಧ್ಯಕ್ಷರೇ, ಮುತ್ತಾದದಿ ಎತ್ತಿವೆ ಗದೆಯ. ಗೆರೆಗಳ ಬಿಡಿಸಿ ಅಡಿಸಿ ಬರುವೆ. ಬಲೆ, ಬಲೆ, ಅಡಿಯೋ ನೆತ್ತಿ ಪುಡಿ ಪುಡಿ ಗುಟ್ಟಿ. ಅಡಿಯೋ ನೆತ್ತಿ ಪುಡಿ ಪುಡಿ ಗುಟ್ಟಿ ಉಂಡ ಮುಂಡ ಕೆಟ್ಟಾಡುವೆ. ಆಹಾ ಭೂಪನೆ. ಆಹಾ ಭೂಪನೆ. ಆಹಾ ಭೂಪನೆ. ಮಹಾಪ್ರಭು. ಸೈನ್ಯಾಧ್ಯಕ್ಷನೇ, ಬಾಳೆಯ ತೋಟಕ್ಕೆ ಆನೆಯು ನುಗ್ಗಿದಂತೆ, ಆನೆಯ ಗುಂಪಿಗೆ ನಾಗರಿ ನುಗ್ಗಿದಂತೆ ನಮ್ಮ ಸೈನ್ಯವು ಶತ್ರುಪಾಳ್ಯಕ್ಕೆ ನುಗ್ಗುತ್ತಿರುವುದು ಮಹಾಪ್ರಭು. ಮತ್ತೇನಪ್ಪಣೆ? ಭಲೆ ಭಲೆ ಸೈನ್ಯಾಧ್ಯಕ್ಷನೇ, ನಮ್ಮ ಸೈನ್ಯದ ಬಲಾಬಲವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನೀವುಗಳು ಸೈನ್ಯದ ಬಲಾಬಲವನ್ನು ನೀವುಗಳು ಹೊರಡುವಂತರಾಗಿ. ಅಪ್ಪಣೆಯಾಗಬಹುದು. ಮಹಾರಾಜರಿಗೆ ಜಯವಾಗಲಿ. ಚಾರಣರೇ, ವರ್ತಮಾನವೇನು? ನಂದೇ ಶಿಟರು ಯಾರೋ ಒಬ್ಬ ಕಳ್ಳನನ್ನು ಸೆಳೆದುಕೊಂಡು ತಮ್ಮ ನೋಡಬೇಕೆಂದು ಕಾದಿರುವರು ಪ್ರಭು. ಹೌದೇ? ಅವರನ್ನು ಬಹು ಮರ್ಯಾದೆಯಿಂದ ಕರೆದುಕೊಂಡು ಬನ್ನಿ. ಮುಖಬುದ್ಧಿ. ಶೆಟ್ಟರೇ, ನಿಮಗೆ ಮಂಗಳವಾಗಲಿ. ಮಹಾಪ್ರಭು, ಶೆಟ್ಟರೇ, ಹಾದಿಯಲ್ಲಿ ಪರದೇಶಿಯಾಗುತ್ತ ಈತನನ್ನು ನಮ್ಮ ಮನೆಗೆ ಕರೆತಂದು ಅನ್ನ ಆಗಿದ ತಪ್ಪಿಗೆ ನನ್ನ ಮಗಳಾದ ಹಾಲೋಲಿಕೆಯ ಮುತ್ತಿನಾರವನ್ನು ಕದ್ದು ನಾನು ಎಷ್ಟು ವಿಧವಾಗಿ ಕಾಡಿ ಬೇಡಿದರು ಇಲ್ಲ ಇಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವನು. ಯಾಗಾದರೂ ಮಾಡಿ ನನ್ನ ಮಗಳ ಮುತ್ತಿನಾರವನ್ನು ದೊರಕಿಸಿಕೊಡುವರಾಗಿ. ಶೆಟ್ಟರೇ, ನಿಮ್ಮ ಮಗಳಾದ ಆಲೋಲಿಕೆ ಮುತ್ತಿನಾರವನ್ನು ನಾನು ತರಿಸಿಕೊಡುತ್ತೇನೆ. ನೀವು ನಿಶ್ಚಿಂತ ಇದ್ದೀರಿ. ಅಯ್ಯ ಅಪರಾಧಿಯೇ. ಮಹಾರಾಜರೇ, ಶೆಟ್ಟರ ಮಾತಿಗೆ ನಿನ್ನ ಉತ್ತರವೇನು? ಮಹಾರಾಜರೇ, ತಿಳಿಸುತ್ತೇನೆ. ಹೇಳುವಂತನಾಗು. ಕದಿಯಲಿಲ್ಲ ಕೆಂಪಿಗಾರವನ, ನಾ ಮುಟ್ಟಲಿಲ್ಲ ಮುತ್ತಿನಾರವ. ಕದಿಯಲಿಲ್ಲ ಕೆಂಪಿಗಾರವನ. ಏನ ಹೇಳಲಿ ರಾಜನ ನಿನಗೆ, ವಂಶಪಕ್ಷಿಯು ನೈತಿಗಾರವನ. ಏನ ಹೇಳಲಿ ರಾಜನ ನಿನಗೆ, ವಂಶಪಕ್ಷಿಯು ನೈತಿಗಾರವನ. ಗದಿಯಲಿಲ್ಲ ಕೆಂಪಿಗಾರವನ, ನಾ ಮುಟ್ಟಲಿಲ್ಲ ಮುತ್ತಿನಾರವ. ಗದಿಯಲಿಲ್ಲ ಕೆಂಪಿಗಾರವನ. ರಾಜ ರಾಜ ಮಹಾರಾಜ. ಮಹಾರಾಜರೇ, ಅಪರಾಧಿ. ಶೆಟ್ಟರ ವಿಚಿತ್ರವಾದ ಮನೆಯಲ್ಲಿ ಗೋಡೆಯ ಮೇಲೆ ಬರ್ತಕ್ಕಂಥ ಅಂಶಪಕ್ಷಿಯು ಜೀವದಿಂದ ಹಾರಿ ಬಂದು ಅವರ ಮಗಳ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿ ಪುನಃ ಅಲ್ಲೇ ಸೇರಿಕೊಂಡಿತು. ಇದನ್ನು ಈ ಪಾಪಿಯಾದ ನನ್ನ ಕಣ್ಣುಗಳಿಂದ ನೋಡಿದ್ದೀನಿ ವಿನಃ
ಈ ಪಾಪಿಯಾದ ನನ್ನ ಕರೆಗಳಿಂದ ಮುಟ್ಟುವಲು ಮಹಾರಾಜರೇ ಮುಟ್ಟಲಿಲ್ಲವೋ? ಶೆಟ್ಟರೆ, ನೀವು ನೋಡಿದರೆ ಈ ರೀತಿ ಹೇಳುತ್ತಿರುವಿ, ಅಪರಾಧಿ ನೋಡಿದರೆ ಈ ರೀತಿ ಹೇಳುತ್ತಿರುವನು. ನಿಮ್ಮೀರುವರ ಮಾತುಗಳನ್ನು ನಂಬುವ ಬಗೆ ಹೇಗೆ? ನೋಡಿ ಮಹಾಪ್ರಭು, ನೋಡಿ, ನಿಮ್ಮ ಎದುರಿನಲ್ಲೇ ಎಷ್ಟು ಸುಳ್ಳನ್ನು ಆಡುತ್ತಿರುವನು. ಅರಮನೆಯಲ್ಲಿ ಬಣ್ಣದಿಂದ ಬರೆದಿರುವ ಹಂಸಪಕ್ಷಿಯು ಜೀವದಿಂದ ಹಾರಿ ಬಂದು ಮುತ್ತಿನ ಹಾರವನ್ನು ನುಂಗಿತೆಂದರೆ ಯಾರಾದರೂ ನಂಬುವರೇ? ನಾನು ಅದು ಸತ್ಯವೇ. ನಂಬದಿದ್ದರೂ ಇಲ್ಲಿ ಕುಳಿತಿರುವ ಪ್ರಜೆಗಳಾದರೂ ನಂಬಬೇಕಲ್ಲವೇ? ಸ್ವಲ್ಪ ಆಲೋಚಿಸಿ ನೋಡಿ ಪ್ರಭು. ಅಯ್ಯ ಅಪರಾಧಿ, ಶೆಟ್ಟರ ಮಾತಿಗೆ ನಿನ್ನ ಉತ್ತರವೇನು? ಶೆಟ್ಟರಿ, ಶೆಟ್ಟರೆ, ನಿಮ್ಮ ಮಗಳ ಮುತ್ತಿನ ಹಾರವನ್ನು ನಾನು ತರಿಸಿಕೊಡುತ್ತೇನೆ. ನೀವು ನಿಶ್ಚಿಂತೆಯಿಂದ ಹೊರಡುವಂತರಾಗಿ. ಹಾಗೆ ಆಗಲಿ. ದಂಡಮೋ ದಂಡಮೋ. ಅಯ್ಯ ಅಪರಾಧಿಯೇ, ಮಹಾರಾಜ ಶೆಟ್ಟರು ಹೊರಟು ಹೋದರು. ಈಗಲಾದರೂ ನಿಜವೇನೆಂಬುದನ್ನು ಹೇಳುವಂತನಾಗು. ಮಹಾರಾಜರೇ, ಇಲ್ಲದೆ ಇರುವ ಪದಾರ್ಥವನ್ನು ಎಲ್ಲಿಂದ ತಾನೇ ತಂದು ಕೊಡಲಿ? ಸತ್ಯವಾಗಿ ಹೇಳುತ್ತಿರುವೆನೋ, ಮುತ್ತಿನ ಹಾರವನ್ನು ಎತ್ತಿಕೊಳ್ಳಿಲ್ಲ ಮಹಾರಾಜರೇ, ಎತ್ತಿಕೊಳ್ಳಲಿಲ್ವೋ? ಮಂತ್ರಿ, ಮಹಾಪ್ರಭು, ಈ ಪಾಪಿಗೆ ಯಾವ ಶಿಕ್ಷೆಯನ್ನು ನೀಡಿದರೆ ಮುತ್ತಿನ ಹಾರ ಬರುವುದು, ಅದನ್ನು ತಿಳಿಸುವಂತನಾಗು. ಮಹಾಪ್ರಭು, ಈತನಿಗೆ ನಮ್ಮ ಅರಮನೆಯ ದೂತರನ್ನು ಬರಮಾಡಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟರೆ ಆಗ ಬರುವುದು ಸೆಟರ್ ಮಗಳ ಮುತ್ತಿನ ಹಾರವು. ಹಾಗಾದರೆ ಅರಮನೆಯ ದೂತರನ್ನು ಬರಮಾಡು. ಹಾಗೇ ಆಗಲಿ ಮಹಾಪ್ರಭು. ಯಾರಲ್ಲಿ? ನಮ್ಮ ಅರಮನೆಯ ದೂತರನ್ನು ರಾಜಸ್ಥಾನಕ್ಕೆ ಬರಮಾಡಿ. ದೂತರೇ, ನಿಮಗೆ ಮಂಗಳವಾಗಲಿ. ಮಹಾಪ್ರಭು, ನಮ್ಮನ್ನು ಇಷ್ಟೊಂದು ಜಾಗೃತಿಯಾಗಿ ಕಳಿಸಲು ಕಾರಣವಾದರೂ ಏನಿರಬಹುದು? ದೂತರೇ, ಮಹಾಪ್ರಭು, ಯಾರೋ ಒಬ್ಬ ಅಪರಾಧಿಯು ನಂದೇ ಶೆಟ್ಟಿಯರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದು ಕೇಳಿದರೆ ಇಲ್ಲವೆಂದು ಹೇಳುತ್ತಿರುವನು. ಈ ಪಾಪಿಯನ್ನು ಸೆಳೆದುಕೊಂಡು ಹೋಗಿ ಘೋರ ಶಿಕ್ಷೆಯನ್ನು ನೀಡಿ ಮುತ್ತಿನ ಹಾರವನ್ನು ಪಡೆದು ತನ್ನಿ. ತಮ್ಮ ಅಪ್ಪಣೆಯಂತೆ ಆಗಬಹುದು. ಛೇ ಪಾಪಿ! ಹಾ, ಅದಾದ. ಪರಮಾತ್ಮ. ಛೇ ಪಾಪಿ! ಅಯ್ಯೋ ಪರಮಾತ್ಮ! ಸುಮ್ಮನೆ ಹೇಳಿದ ಮಾತನ್ನು ಕೇಳಿ ಮುತ್ತಿನ ಹಾರವನ್ನು ಕೊಡುವಂತರಾಗಿ, ಇಲ್ಲವಾದರೆ ಈ ಪೆಟ್ಟನ್ನು ಸಹಿಸಿಕೊಂತರಾಗು. ಹಾ, ಪರಮಾತ್ಮ! ಕರಗಳ ಜೋಡಿಸಿ ನಾಶಿರಬಾಗಿನ ನೀಸುವೆ ಒಡೆಯಬೇಡಿ ತಡೆಯಲಾರೆ ಬಾಧೆಯ ಕರಗಳ ಜೋಡಿಸಿ ದೂತರೇ, ಕ್ಷಮದಾಂತ! ನಿಮ್ಮ ಬಾಲ ಕಾರುಳು ನಾನೋರ್ವ ಬಾಲಕನೈದ ಒಡೆಯಬೇಡಿರಿ ಎನ್ನ ನಾ ತಡೆಯಲಾರೆ ಬಾಧೆಯ ಕರಗಳ ಜೋಡಿಸಿ ದೂತರೇ, ದೂತರೇ, ಪರಮಾತ್ಮ! ಅಯ್ಯ ದೂತರೇ, ನನ್ನನ್ನು ಒಡೆಯಬೇಡಿರಿ, ಬಡಿಯಬೇಡಿರಿ. ಎಲ್ಲಿಗಾದರೂ ಕರೆದುಕೊಂಡು ನಡೀರಿ, ಅಲ್ಲಿಯೇ ಬರುತ್ತೇನೆ. ಹೊಡಿಬಾರ್ದು, ಬಿಡಬಾರ್ದು, ನಿನ್ನ ಹಂಗೆ ಬಿಟ್ಬಿಡ್ಬೇಕು. ಲೇ ಅಮಾಸ್ಯ, ಏನ್ಲ ಮಾಡೋದು ಇವ್ನ? ಅಲ್ಲೇ ಕರ್ಕೊಂಡು ಹೋಗೋಣ. ಇವ್ನಿಗೆ ಏನೇ ಶಿಕ್ಷೆ ಕೊಟ್ರಿ ಇವನು ನಮ್ಮ ಮಾತು ಕೇಳ್ತಿಲ್ಲ. ಮಹಾರಾಜರು ಏನ್ ಶಿಕ್ಷೆ ಕೊಟ್ರು ಅದನ್ನೇ ಮಾಡ್ಬೇಕು ಇವನಿಗೆ. ಹಾ, ಪರಮಾತ್ಮ! ದೂತರೇ, ಹೋದ ಕಾರ್ಯವೇನಾಯಿತು? ಶೆಟ್ಟರ ಮಗಳ ಮುತ್ತಿನ ಹಾರವು ದೊರೆಯಿತೆ. ಈ ಪಾಪಿಗೆ ಎಷ್ಟೇ ವಿಧವಾದ ಕಷ್ಟವನ್ನು ಕೊಟ್ಟರು ಮುತ್ತಿನ ಹಾರವನ್ನು ಕದ್ದಿಲ್ಲವೆಂದು ಸುಳ್ಳನ್ನು ಬೊಗಳ್ತಿರೋದು ಮಹಾಪ್ರಭು. ಏನು? ಎಷ್ಟು ವಿಧವಾದ ಶಿಕ್ಷೆಯನ್ನು ಕೊಟ್ಟ? ಪಾಪಿಯೇ ಪರಿಗೈದೆಯ, ಪಾಪಿಯೇ ಪರಿಗೈದೆಯ, ಕಳ್ಳ ಭಿಕಾರಿ ದುರಾತ್ಮ ಕಠೋರನೇ. ಛೇ ಪಾಪಿ! ಹಾ, ಪರಮಾತ್ಮ! ಕಳ್ಳ ಭಿಕಾರಿ ದುರಾತ್ಮ ಕಠೋರನೇ. ಪಾಪಿಯೇ ಪರಿಗೈದೆಯ,
ಹೇಳುತ್ತಿರುವೆ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಘೋರ ಶಿಕ್ಷೆಗೆ ಗುರಿಯಾಗುವೆ. ಮಹಾರಾಜರಿ, ನೀವು ಎಂತಹ ಕಷ್ಟಕ್ಕೆ ಗುರಿ ಮಾಡಿದಾಗಿಯೂ ಇಲ್ಲದೇ ಇರುವ ಆ ಪದಾರ್ಥವನ್ನು ಎಲ್ಲಿ ತಾನೇ ತಂದುಕೊಡ್ರಿ. ಸತ್ಯವಾಗಿ ಹೇಳ್ತಿರುವೆನು, ಮುತ್ತಿನ ಹಾರವನ್ನು ಎತ್ತಿಕೊಳ್ಳಲಿಲ್ಲ ಮಹಾರಾಜರೇ, ಎತ್ತಿಕೊಳ್ಳಲಿಲ್ಲವೋ? ಮಂತ್ರಿ, ಮಹಾಪ್ರಭು, ಈ ಪಾಪಿಗೆ ಯಾವ ಶಿಕ್ಷೆಯನ್ನು ಕೊಟ್ಟರೆ ಮುತ್ತಿನ ಹಾರ ಬರುವುದು, ಆ ವಿಚಾರವನ್ನು ತಿಳಿಸುವಂತನಾಗು. ಮಹಾಪ್ರಭು, ಈತನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಅರಮನೆಯ ಹಿಂದೆ ಇರುವ ಕಂದೂಕದಲ್ಲಿ ನಿಲ್ಲಿಸಿ ಈತನ ಕೈ ಕಾಲುಗಳನ್ನು ಕಡಿದರೆ ಆಗ ಬರುವುದು ಶೆಟ್ಟರ ಮಗಳ ಮುತ್ತಿನ ಹಾರವು. ಭಲೆ ಭಲೆ ಮಂತ್ರಿ, ಒಳ್ಳೆ ಉಪಾಯವನ್ನೇ ಹೇಳಿದೆ. ದೂತರೆ, ಮಹಾಪ್ರಭು, ಏನನ್ನು ನೋಡುತ್ತಿರುವಿರಿ? ಸೆಳೆದು ಒಯ್ಯಿರಿ ಈ ಅಪರಾಧಿಯನ್ನು, ಕಂದೂಕದಲ್ಲಿ ನಿಲ್ಲಿಸಿ ಕಡಿಯಿರಿ ಕೈ ಕಾಲುಗಳನ್ನು, ತನ್ನಿರಿ ಗುರುತುಗಳನ್ನು. ಮಹಾರಾಜರೇ, ಅಪರಾಧಿ, ನಿಮ್ಮ ರಾಜದ ನ್ಯಾಯವಿದೇನಾ, ಧರ್ಮವಿದೇನಾ, ಸತ್ಯವಿದೇನಾ? ನ್ಯಾಯ ಧರ್ಮ ನ್ಯಾಯ. ದೇವ ನಿಮ್ಮ ರಾಜ್ಯದ ನ್ಯಾಯವಿದೇನಾ, ಧರ್ಮವಿದೇನಾ, ಸತ್ಯವಿದೇನಾ? ಎಲ್ಲಿ ನ್ಯಾಯ, ಎಲ್ಲಿ ಅಧರ್ಮ? ರಾಜರಾಗಿ ಜನಿಸಿ ನೀವು ಇಂಥ ಕೈಯುವುದೇ ಮಹಾರಾಜರೇ? ಅಪರಾಧಿ, ರಾಜರಾಗಿ ಜನಿಸಿ ನೀವು ಇಂಥ ಸಿದ್ಧ ಕೈಯುವುದೇ? ರಾಜರಾಜ ನಿಮಗೆ ತರದೇನೋ? ದೇವ ನಿಮ್ಮ ರಾಜ್ಯದ ನ್ಯಾಯವಿದೇನಾ, ಧರ್ಮವಿದೇನಾ, ಸತ್ಯವಿದೇನಾ? ರಾಜ ಅಪರಾಧಿ, ಲೋಕದಲ್ಲಿ ಒಬ್ಬ ಸೂರ್ಯ ಒಬ್ಬನೇ ಚಂದಿರ ಮಹಾರಾಜರೇ. ಅಪರಾಧಿ, ಲೋಕದಲ್ಲಿ ಒಬ್ಬ ಸೂರ್ಯ ಒಬ್ಬನೇ ಚಂದಿರ, ಆದರೆ ನೀ ರಾಜದ ವೇದ ಭಾವನೆ. ಆದರೆ ನೀ ರಾಜದ ವೇದ ಭಾವನೆ. ದೇವ ನಿಮ್ಮ ರಾಜ್ಯದ ನ್ಯಾಯವಿದೇನಾ, ಧರ್ಮವಿದೇನಾ, ಸತ್ಯವಿದೇನಾ? ರಾಜ ಮಹಾರಾಜರೇ, ಧರ್ಮ ಧರ್ಮ ಅಧರ್ಮಗಳನ್ನೇ ತಿಳಿಯದ ನಿನಗೆ ನಾನು ಹೇಳುವುದಾದರೂ ಏನು? ನನ್ನ ಕೈಗಳನ್ನಾದರೂ ಕಡಿಸು, ನನ್ನ ಕಾಲಗಳನ್ನಾದರೂ ಕಡಿಸು, ಆ ಪರಮಾತ್ಮನ ಇಷ್ಟದಂತಾಗಲಿ. ಛೇ ಪಾಪಿ, ನಮ್ಮ ರಾಜಸ್ಥಾನದಲ್ಲಿ ನಿಂತು ನಮಗೆ ಎದುರು ಮಾತನಾಡುತ್ತಿರುವೆಯ? ದೂತರೆ, ಹಾ, ಪ್ರಭು. ಏನನ್ನು ನೋಡುತ್ತಿರುವಿರಿ? ಸೆಳೆದೊಯ್ಯಿರಿ ಈ ಪಾಪಿಯನ್ನ, ಛೇ ಮದಾಂಧ. ಕಂದೂಕದಲ್ಲಿ ನಿಲ್ಲಿಸಿ ಕಡಿಯಿರಿ ಕೈ ಕಾಲುಗಳನ್ನ, ಸಮರ್ಪಣತೆ ಆಗಬಹುದು. ತನ್ನಿರಿ ಗುರುತುಗಳನ್ನ. ಹಾ ಪರಮಾತ್ಮ, ಹಾ ಪರಮಾತ್ಮ. ಅಯ್ಯ ದೂತರೇ, ನನ್ನ ಕೈ ಕಾಲ ಕಡಿದರೆ ನಿಮಗೆ ಸಿಗುವುದಾದರೂ ಏನಪ್ಪ? ಮತ್ತೇನ್ ಮಾಡ್ಬೇಕು ಅಂತ ಈ ಪಾಪಿಯಾದ ನನ್ನ ಶಿರಸ್ಸನ್ನಾದರೂ ಕಡಿಯಬಾರದೆ? ನಮ್ಮ ಮಹಾರಾಜರು ಹೇಳಿರುವುದು ನಿನ್ನ ಕೈ ಕಾಲು ಕಡಿಬೇಕಂತ ಮಾತ್ರ ಹೇಳಿರುವುದು ಅಷ್ಟೇ. ಅಯ್ಯ ದೂತರೇ, ನಿಜ, ನಿಮ್ಮ ರಾಜಾಜ್ಞೆಯನ್ನು ನೀವು ನೆರವೇರಿಸಲೇಬೇಕು. ಅಯ್ಯ ದೂತರೇ, ನನಗೆ ಕಷ್ಟ ಕೊಟ್ಟಂತಹ ಪರಮಾತ್ಮನನ್ನು ಧ್ಯಾನ ಮಾಡಿಕೊಳ್ಳುವೆನು. 5 ಗಳಿಗೆ ಅವಕಾಶವನ್ನಾದರೂ ಕೊಡುವಿರಾ? ಹಾಗೆ ಆಗಲಿ, ಧ್ಯಾನ ಮಾಡಿಕೊಂಡು ನಾವು
ದೂತರಿ, ನಿಮ್ಮ ರಾಜಾಜ್ಞೆಯನ್ನು ನೀವು ನೆರವೇರಿಸಿರಪ್ಪ. ಕರಿಯ ನೀನು ಎಡಗಾಲ ಎಡಗೈ ಕಡಿ, ನಾನು ಬಲಗಾಲ ಬಲಗೈ ಕಡಿತೀನಿ. ಆಯ್ತು, ಹಿಡ್ಕೊಳ್ಳೋ ಬಿಗಿಯಾಗಿ. ಗಾಯದ ಬಾಧೆಯ ನಾನ್ ಸಹಿಸಲಾರೆ, ಅಯ್ಯೋ ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ. ನಂದ ದೀಪವು ನಂಬಿದೆ, ಬಾಳೆಲ್ಲ ಕತ್ತಲೆ ಆಗಿದೆ. ಪರಮಾತ್ಮ ನೀ ಕಾಯಬಾರದೆ, ಪರಮಾತ್ಮ ನೀ ಕಾಯಬಾರದೆ. ಕಡೆದರು ಕಾಲ್ಗಳ, ಕಡೆದರು ಕೈಗಳ, ಕಂದುಕದೊಳ್ಳು ಎನ್ನ ಬೀಸಾಡಿದರು. ಈ ಬಾಧೆಯ ನಾ ತಾಳೆನೋ, ಈ ರಕ್ತವ ನಾ ಸಹಿಸೆನೋ. ಈ ಬಾಧೆಯ ನಾ ತಾಳೆನೋ, ಈ ರಕ್ತವ ನಾ ಸಹಿಸೆನೋ. ನಂದ ದೀಪವು ನಂಬಿದೆ, ಬಾಳೆಲ್ಲ ಕತ್ತಲೆ ಆಗಿದೆ. ಪರಮಾತ್ಮ ನೀ ಕಾಯಬಾರದೆ, ಪರಮಾತ್ಮ ನೀ ಕಾಯಬಾರದೆ. ಹೇಳುವರ್ಯಾರಿಲ್ಲ, ನೋಡುವರ್ಯಾರಿಲ್ಲ, ಈ ನನ್ನ ಸ್ಥಿತಿಯು ಈಗಾಯ್ತಲ್ಲ. ಈ ಬಾಧೆಯ ನಾ ತಾಳೆನೋ, ಈ ರಕ್ತವ ನಾ ಸಹಿಸೆನೋ. ನಂದ ದೀಪವು ನಂಬಿದೆ, ಬಾಳೆಲ್ಲ ಕತ್ತಲೆ ಆಗಿದೆ. ಪರಮಾತ್ಮ ನೀ ಕಾಯಬಾರದೆ, ಪರಮಾತ್ಮ ನೀ ಕಾಯಬಾರದೆ. ಅಯ್ಯೋ ಅಮ್ಮ, ಅಯ್ಯೋ ಅಯ್ಯಯ್ಯೋ. ಶನಿದೇವರ ಪಾದಾರ್ಗತಿ ಗೋವಿಂದೋ. ಆ ಪಾಪಿಯ ಕೈಕಾಲುಗಳನ್ನು ಕಡಿಯಲು ಹೋದ ದೂತರು ಇಷ್ಟು ವೇಳೆಯಾದರೂ ಬರಲಿಲ್ಲಬೇಕೆ? ಮಹಾಪ್ರಭು, ಇದು ಇದೇ ಮಾರ್ಗವಾಗಿ ಬರ್ತಿರುವರು. ಮಹಾರಾಜರ ಪದಕ್ಕೆ ನಮಸ್ಕರಿಸುವವು. ದೂತರೇ, ನಿಮಗೆ ಮಂಗಳವಾಗಲಿ. ದೂತರೇ, ಹೋದ ಕಾರ್ಯವೇನಾಯಿತು? ಮಹಾಪ್ರಭು, ತಮ್ಮ ಅಪ್ಪಣೆ ಅಂತೆ ಆ ಟಸ್ಕರನ್ನ ಕೈ ಕಾಲು ಕಡಿದು ತಂದಿರುವೆ ಮಹಾಪ್ರಭು. ಬಲೆ ಬಲೆ ಭಟರೇ, ನಿಮ್ಮ ಶೌರ್ಯವನ್ನು ಮೆಚ್ಚಿದೆನು. ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಮಂತ್ರಿ, ಮಹಾಪ್ರಭು, ಆ ಪಾಪಿಯ ಕೈಕಾಲುಗಳನ್ನು ಕಡಿದದ್ದಾಯಿತು. ಮತ್ತೆ ಯಾವ ಶಿಕ್ಷೆ ನೀಡಿದರೆ ಆ ಪಾಪಿಯು ಮುದ್ದಿನ ಹಾರವನ್ನು ಕೊಡುವನು, ಆ ವಿಚಾರವನ್ನು ತಿಳಿಸುವಂತನಾಗು. ಮಹಾಪ್ರಭು, ಮಂತ್ರಿ, ನಾವು ಕೈ ಕಾಲುಗಳನ್ನು ಕಳಿಸಿದ ಆ ತಸ್ಕರನಿಗೆ ಯಾರಾದರೂ ಅನ್ನ ನೀರನ್ನು ಕೊಟ್ಟರೆ ಅವರಿಗೂ ಅದೇ ಶಿಕ್ಷೆಯಾಗುವುದೆಂದು ಡೆಂಗೂರ ಸೇವಕದ ಮೂಲಕ ಡೆಂಗೂರವನ್ನು ಸಾರಿಸಿಬಿಡೋಣ. ಹಾಗಾದ್ರೆ ನಮ್ಮ ಅರಮನೆಯ ಡಂಗೂರ್ಕನನ್ನು ಬರಮಾಡು. ಹಾಗೆ ಆಗಲಿ. ಯಾರಲ್ಲಿ ನಮ್ಮ ಅರಮನೆಯ ಡಂಗೂರ ಸೇವಕನ್ನು ರಾಜಸ್ಥಾನಕ್ಕೆ ಬರಮಾಡಿ. ಮಹಾರಾಜರ ಪಾದಕ್ಕೆ ನಮಸ್ಕರಿಸುವೆವು. ಡಂಗೂರಕನೇ, ನಿನಗೆ ಮಂಗಳವಾಗಲಿ. ಮಹಾಪ್ರಭು, ನನ್ನನ್ನು ಕರೆಸಲು ಕಾರಣವೇನು? ಡಂಗೂರಕನೇ, ನಂದೇ ಶೆಟ್ಟರ ಮಗಳ ಮುತ್ತಿನ ಹಾರವನ್ನು ಯಾರೋ ಓರ್ವನು ಕದ್ದಿದ್ದನು. ಆತನಿಗೆ ಘೋರ ಶಿಕ್ಷೆಯಾಗಿ ಕೈ ಕಾಲುಗಳನ್ನು ಕಡಿಸಿರುವೆನು.
ಆ ಪಾಪಿಗೆ ಯಾರಾದರೂ ಅನ್ನ ನೀರನ್ನು ಕೊಟ್ಟದ್ದೇ ಆದಲ್ಲಿ ಅವರಿಗೂ ಅದೇ ಶಿಕ್ಷೆ ಎಂದು ಇಡೀ ರಾಜ್ಯದ ಮುಖಾಂತರ ಪ್ರಚಾರ ಮಾಡು. ಉಕಾಂಬುದೆ ಕೇಳ್ರಪ್ಪ ಕೇಳ್ರಿ. ನಿಂತಿರೋರು ಕುಂತಿರೋರು ಮಲಗಿರೋರು ಇನ್ನೇನೇನ್ ಮಾಡ್ತಿರೋಲ್ಲ ಕೇಳಿಸ್ಕೊಳ್ಳೆ. ನಮ್ಮ ಚಂದ್ರಸೇನ್ ಮಹಾರಾಜರು ಕೈ ಕಾಲು ಕಡಿಸಂತ ತಸ್ಕರನಿಗೆ ಯಾರಾದ್ರೂ ಅನ್ನ ನೀರು ಕೊಟ್ಟಿದ್ದೆ ಆದರೆ ಅವನಿಗಾಗಿರೋ ಶಿಕ್ಷೆ ಅವ್ರಿಗಾದಿತ್ತು. ಕೇಳ್ರಪ್ಪ ಕೇಳ್ರಿ. ಸಾರುವೆ ಢಂಗೂರ ಹೂರ ಜರ ಕೇಳಿರಿ, ಸಾರುವೆ ಢಂಗೂರ, ಸಾರುವೆ ಢಂಗೂರ ಹೂರ ಜರ ಕೇಳಿರಿ, ಸಾರುವೆ ಢಂಗೂರ. ಯಾವಕ್ಕೆ ಕೂಗುತ್ತೈತೆ ಕೋಳಿ, ನಾನು ಸಾರುತ್ತ ಬರುತ್ತೀನಿ ಕೇಳಿ. ಯಾವಕ್ಕೆ ಕೂಗುತ್ತೈತೆ ಕೋಳಿ, ನಾನು ಸಾರುತ್ತ ಬರುತ್ತೀನಿ ಕೇಳಿ. ಕೇಳಿಲ್ಲ ಕೇಳಿರ ಅಂದಿರಪ್ಪೋ ಜಾಕೆ ಜಾಕೆ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೇ, ತಾಯಿ ತಂದೆಯರೇ, ಯಾರಾದರೂ ಬಂದು ಈ ಕಂದೂಕದಲ್ಲಿ ಬಿದ್ದು ಗೋಳಾಡುತ್ತಿರುವ ಪಾಪಿಯನ್ನು ಸತ್ಕರಿಸಬಾರದೆ ಅಮ್ಮ. ಬಗೆ ಬಗೆ ಎಣ್ಣೆಗಳು ಅಧಿಕವಾಗಿ ತೋರುವುದು, ಬಗೆ ಬಗೆ ಎಣ್ಣೆಗಳು ಅಧಿಕವಾಗಿ ತೋರುವುದು, ಬಲು ಸೊಬಗೋ ರಂಗ ಗಾಣಗರ. ಸೊಸೆ ಬಾಗ್ಯಳೆ, ಸೊಸೆ ಬಾಗ್ಯಳೆ, ಸೊಸೆ ಬಾಗ್ಯಳೆ, ಸೊಸೆ ಭಾಗ್ಯಳೆ,
ತವರ ಮನೆಗೆ ಬಂದು ಎಷ್ಟು ದಿನಗಳಾಯ್ತಮ್ಮ? ಮನೆಯಲ್ಲಿ ಹಚ್ಚೆಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲವೂ ಅಧಿಕವಾಗಿರುವುದು. ಅವುಗಳನ್ನು ತೆಗೆದುಕೊಂಡು ಹೋಗಿ ಮಾರಲು ಯಾರೂ ಇಲ್ಲವಲ್ಲ ತಾಯಿ. ಬಾಮ ಹೋಗೋಣ ಪಟ್ಟಣಕ್ಕೆ ಜಾಗೃತೆಯಾಗಿ. ಅಮ್ಮ ಸೊಸೆ ಭಾಗ್ಯಳೆ, ಈ ದಂಡಕಾರಣ್ಯದಲ್ಲಿ ಪೀಡೆಗಳು, ಪಿಚಾಚಿಗಳು ಅರಿಚಾಡ್ತಿರುವುದು. ಅವುಗಳ ಚಿಂತೆಗಳು ನಮಗೇಕಮ್ಮ. ಬಾರಮ್ಮ ಜಾಗೃತಿಗೆ ಹೋಗೋಣ. ಅಯ್ಯೋ, ಈ ಕಾಲದ ಹೆಣ್ಣು ಮಕ್ಕಳಿಗೆ ಎಷ್ಟು ವಿಧವಾಗಿ ಹೇಳಿದರೂ ನಮ್ಮ ಮಾತನ್ನು ಕೇಳುವುದಿಲ್ಲ. ಅಮ್ಮ, ಆ ವೃಷದೆಡೆ ಕುಳಿತು ತಾಂಬೂಲನ್ನು ಹಾಕಿಕೊಳ್ಳುತ್ತಿರ್ತೇನೆ. ಜಾಗೃತಿಯಾಗಿ ಹೋಗಿ ಬಾರಮ್ಮ ತಾಯಿ. ಅಮ್ಮ, ನನ್ನನ್ನು ಈ ಕಂದೂಕದಿಂದ ಮೇಲಕ್ಕೆ ಎತ್ತಿ ಕೂರಿಸಿದ್ದೆ ಆದರೆ ನನ್ನ ನಿಜ ಸಂಗತಿಯನ್ನು ತಿಳಿಸುತ್ತೇನೆ ತಾಯಿ.
ಮಹಾತ್ಮರೇ. ನಿಮ್ಮನ್ನು ಕಂದೂಕದಿಂದ ಮೇಲೆತ್ತಿ ಕುಳಿಸಿದಂತಾಯಿತು. ಈಗಲಾದರೂ ನಿಮ್ಮ ವೃತ್ತಾಂತವನ್ನು ತಿಳಿಸಿ. ಅಮ್ಮ, ಯಾರಾದರೂ ಆಗಲಿ ತಾಯಿ, ಈ ಭಯಂಕರವಾದ ಕಾಡಿನಲ್ಲಿ ನೀನೋರ್ವಲೇ ಬರಲು ಕಾರಣವೇನು ತಾಯಿ? ಮಹಾತ್ಮರೇ, ನಾನು ನಮ್ಮ ಮಾವನವರು ಇದೇ ದಾರಿಯಲ್ಲಿ ಹೋಗುತ್ತಿರುವಾಗ ಮಹಾತ್ಮರೇ, ನಾನು ಉಜ್ಜಯಿನಿಪುರದ ತೇಲಿಶೆಟ್ಟರ ಮಗಳು ಇದೇ ತಾವಲಿಂಗಪುರದ ನೀಲಿಶೆಟ್ಟರ ಮಗನಿಗೆ ಕೊಟ್ಟು ನನ್ನನ್ನು ಲಗ್ನ ಮಾಡಿರುವರು. ನನ್ನನ್ನು ಲಕ್ಷ್ಮಿ ಎಂದು ಕರೆಯುವರು ಮಹಾತ್ಮರೇ. ಏನು ತಾಯಿ, ನೀನು ಸಹ ಉಜ್ಜಯಿನಿ ಪಟ್ಟಣದ ಹೆಣ್ಣು ಮಗಳೇ ಅಮ್ಮ. ಹೌದು ಮಹಾತ್ಮರೇ. ಅಮ್ಮ, ನಿನ್ನನ್ನು ಲಕ್ಷ್ಮೀ ದೇವಿ ಎಂದು ಕರೆಯುವರೇ ತಾಯಿ? ಹೌದು ಮಹಾತ್ಮರೇ. ಅಮ್ಮ, ನನ್ನನ್ನು ಯಾರೆಂದೂ ತಿಳಿರುವೆ ತಾಯಿ? ಮಹಾತ್ಮರೇ, ನೀವು ಯಾರಾಗಿರಬಹುದು? ಅಮ್ಮ, ಅದೇ ನಿಮ್ಮ ಉಜ್ಜಯಿನಿ ಪಟ್ಟಣದ ಲಕ್ಷ್ಮಿ. ಲಕ್ಷ್ಮಿ, ನಿಮ್ಮ ಉಜ್ಜಯಿನಿ ಪಟ್ಟಣದ ಚಂದ್ರವರ್ಮ ಮಹಾರಾಜನ ಮಗನಾದ ರಾಜ ವಿಕ್ರಮನಲ್ಲವೇ ತಾಯಿ? ಅಮ್ಮ, ಮಹಾತ್ಮರೇ, ಅಮ್ಮ, ನೀವು ನಮ್ಮ ಉಜ್ಜಯಿನಿ ಪಟ್ಟಣದ ರಾಜರೇ. ಅಮ್ಮ, ಈ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಕ್ಷೇಮದಿಂದಿರುವುದೇ ತಾಯಿ? ನೀವು ರಾಜ್ಯವನ್ನು ಬಿಟ್ಟು ಬಂದಾಗಲಿದ್ದಲು ಪ್ರಜೆ ಪರಿವಾರಗಳೆಲ್ಲವೂ ಊಟ ನಿದ್ರೆಯನ್ನು ಬಿಟ್ಟು ನಿಮಗಾಗಿ ಚಿಂತಿಸಿರುವುದು ಮಹಾತ್ಮರೇ. ಏನು ತಾಯಿ, ಚಿಂತೆ ಮಾಡುತ್ತಿರುವರೇ ಅಮ್ಮ? ಹಾಗಾದರೆ ತಿಳಿಸುತ್ತೇನೆ ತಾಯಿ. ಕೇಳು ಪತಿವ್ರತ ಅಮ್ಮ, ನನಗೆ ಬಾಧೆಯಾಗಿದೆ ಅಮ್ಮ. ಹಾಳಾಗೆಡಸಿದು ಬಾಳಗೆಡಸಿದು ಪೂರ್ವ ಜನ್ಮದ ಪಾಪಗಾಲೆ ಏನು ಪತಿವ್ರತ ಅಮ್ಮ, ನನಗೆ ಬಾಧೆಯಾಗಿದೆ ಅಮ್ಮ. ಈ ಪುರಾದ ರಾಜರದಯೇ ಈ ರೀತಿ ಮಾಡಿದರು. ಕೇಳು ಪತಿವ್ರತ ಅಮ್ಮ, ನನಗೆ ಬಾಧೆಯಾಗಿದೆ ಅಮ್ಮ. ಅಮ್ಮ, ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ಅಮ್ಮ, ಈ ಪಟ್ಟಣದ ಚಂದ್ರಸೇನ ಮಹಾರಾಜರು ನಂದೈ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತಹ ಕಳ್ಳನೆಂದು ಹೇಳಿ ನನ್ನ ಕೈ ಕಾಲ ಕಳೆದು ಕಂದೂಕದಲ್ಲಿ ಬಿಸಾಡಿದರು ತಾಯಿ. ಅಮ್ಮ, ಈ ಬಿಸಿಲಿನ ಬೇಗೆಯಿಂದಲೂ ಈ ರಕ್ತದ ಆಘಾತದಿಂದಲೂ ನನಗೆ ಬಹಳವಾಗಿ ಬಾಯಾರಿಕೆ ಆಗುತ್ತಿರುವುದು ತಾಯಿ. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡುವೆಯಾ ಅಮ್ಮ? ಮಹಾತ್ಮರೇ, ಹಾಗೆ ಆಗಲಿ, ಜಲವನ್ನು ತಂದು ಕೊಡುತ್ತೇನೆ. ನಿಲ್ಲು ತಾಯಿ, ನಿಲ್ಲು. ಏಕೆ ಮಹಾತ್ಮರೇ ನಿಲ್ಲಬೇಕು? ಅಮ್ಮ, ಕೈ ಕಾಲು ಕಡಿದಂತಹ ತಸ್ಕರನಿಗೆ ಯಾರಾದರೂ ಅನ್ನ ನೀರನ್ನೇ ಕೊಟ್ಟಿದ್ದೇ ಆದರೆ ಅವನಿಗಾದ ಶಿಕ್ಷೆಯು ಅವರಿಗೂ ಆಗುವುದು ಎಂದು ಈ ಪಟ್ಟಣದ ಚಂದ್ರಸೇನ ಮಹಾರಾಜರು ಡಂಗೂರದ ಮೂಲಕ ಸಾರಿರುವುದು ತಾಯಿ. ಆದ ಕಾರಣ ಜಲವು ಬೇಡ ತಾಯಿ, ಜಲವು ಬೇಡ. ಮಹಾತ್ಮರೇ, ಅದು ಯಾವ ಶಿಕ್ಷೆ ಆದರೂ ಪರವಾಗಿಲ್ಲ ಮಹಾತ್ಮರೇ, ನಾನು ನಿಮಗೆ ಜಲವನ್ನು ತಂದೇ ತೀರುತ್ತೇನೆ. ಹಾಗಾದ್ರೆ ಹೋಗಿ ಬಾ ತಾಯಿ, ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಮಹಾತ್ಮರೇ.
ಸಾಕು ತಾಯಿ, ಜಲವು ಸಾಕು. ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಅಮ್ಮ ಸ್ಥಾನ ನಿನಗೆ ಶಾಶ್ವತವಾಗಲಮ್ಮ. ಗಣಪತಿಯು ನೀನೆ ತಾಯೇ ಅಮ್ಮ. ಜಡಮತಿಯು ನೀನ ತಾಯೇ, ಬೇರೇನು ಕಾಣೆನಮ್ಮ. ಅಮ್ಮ, ಆದಿಲಕ್ಷ್ಮಿ ನೀನು ತಾಯೇ, ಗುಣಶೀಲ ನೀನು ಅಮ್ಮ. ಅಮ್ಮ, ಆದಿಲಕ್ಷ್ಮಿ ನೀನು ತಾಯೇ, ಗುಣಶೀಲ ನೀನು ಅಮ್ಮ. ಮತ್ತೆ ನಮ್ಮ ಪುರದ ಅಮ್ಮ. ಮತ್ತೆ ನಮ್ಮ ಪುರದ ವೃದ್ಧಾಂತ ತಿಳಿದು ತಾಯೇ ಅಮ್ಮ, ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನನ್ನನ್ನು ಸಾಕಿ ಸಲುಹಿದೆ ತಾಯಿ. ಅದೋ ತಾಯಿ, ನಿಮ್ಮ ಮಾವನವರು ಇತ್ತಲೇ ಬರುತ್ತಿರುವರು.
ಸೊಸೆ ಬಾಗೆಳೆ ಸೊಸೆ ಬಾಗೆಳೆ ಕೇಳಮ್ಮ ಸೊಸೆ ಬಾಗೆಳೆ ಕೇಳಮ್ಮ ಸೊಸೆ ಬಾಗೆಳೆ ಕೇಳಮ್ಮ ಸೊಸೆ ಬಾಗೆಳೆ ಕೇಳಮ್ಮ ಸೊಸೆ ಬಾಗೆಳೆ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವ ಸೊಸೆ ಬಾಗೆಳೆ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವ ಕಟ್ಟಂತ ಕಳ್ಳಾಗಿವನಮ್ಮ ಕೇಳಮ್ಮ ಸೊಸೆ ಬಾಗೆಳೆ ಕೇಳಮ್ಮ ಸೊಸೆ ಬಾಗೆಳೆ ಕೇಳಮ್ಮ ಸೊಸೆ ಬಾಗೆಳೆ ಸೊಸೆ ಬಾಗೆಳೆ ಈತನು ಯಾರೆಂದು ತಿಳಿದಿದೆ ತಾಯಿ. ಮಾವನವರೇ, ಇವರು ಯಾರೆಂದು ತಿಳಿದಿರುವಿರಿ? ಅಮ್ಮ ಸೊಸೆ ಬಾಗೆಳೆ, ಈತನು ನಮ್ಮ ಶೆಟ್ಟರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಮ್ಮ ಈತನು. ಆತನು ಎಲ್ಲಿದ್ದನು ಅಲ್ಲಿಯೇ ಬಿಟ್ಟು ಬಾರಮ್ಮ ತಾಯಿ, ಇಲ್ಲವಾದರೆ ಈತನಿಗಾದ ಶಿಕ್ಷೆಯು ನಮಗೂ ಆಗುವುದು ತಾಯಿ. ಮಾವನವರೇ, ಇವರು ಯಾರೆಂದು ತಿಳಿದಿರುವಿರಿ? ಯಾರಾಗಿರಬಹುದು ತಾಯಿ? ಇವರು ನಮ್ಮ ಉಜ್ಜಯಿನಿ ಪಟ್ಟಣದ ವಿಕ್ರಮ ಮಹಾರಾಜರು ಅಲ್ಲವೇ? ಈ ರೀತಿ ಆಗಲು ಕಾರಣವಾದರೂ ಏನಿರಬಹುದು ತಾಯಿ? ಮಾವನವರೇ, ಇವರಿಗೆ ಗ್ರಹಗತಿಗಳ ಅನುಕೂಲವಿಲ್ಲದೆ ಈ ರೀತಿ ಆಗಿರುವುದು ಮಾವನವರೇ. ಏನು ಗ್ರಹಗತಿ ಚೆನ್ನಾಗಿಲ್ಲದ ಕಾರಣದಿಂದ ಈ ರೀತಿ ಆಯ್ತು ತಾಯಿ? ಹೌದು ಮಾವನವರೇ. ಅಮ್ಮ ಹಾಗಾದರೆ ಇಲ್ಲೇ ನೋಡಿಕೊಂಡಿರು ಚಂದ್ರಸೇನ ಮಹಾರಾಜರ ಬಳಿಗೆ ಹೋಗಿ ಈತನಿಗೆ ಅನ್ನ ನೀರು ಕೊಡುವಂತೆ ವರವನ್ನು ಕೇಳಿಕೊಂಡು ಬರುವಂತ ತಾಯಿ. ಹಾಗೆ ಆಗಲಿ ಮಾವನವರೇ. ತೇಲಿ ಶೆಟ್ಟರೇ, ನಿಮಗೆ ಮಂಗಳವಾಗಲಿ. ತೇಲಿ ಶೆಟ್ಟರೇ, ಮಹಾಪ್ರಭು, ನೀವು ನನ್ನಲ್ಲಿಗೆ ಬರಲು ಕಾರಣವೇನು? ಮಹಾಪ್ರಭು, ತಾವು ಕೈ ಕಾಲು ಕಳಿಸಿದ ತಸ್ಕರನಿಗೆ ಅನ್ನ ನೀರು ಕೊಡುವಂತೆ ವರವನ್ನು ಕೇಳಲು ಬಂದಿರೋನು ಮಹಾಪ್ರಭು. ಮಂತ್ರಿ, ಮಹಾಪ್ರಭು, ನಾವು ಕೈಕಾಲುಗಳನ್ನು ಕಡಿಸಿದ ಗಾಯನ ಮೇಲೆ ಶೆಟ್ಟರಿಗೆ ಕರುಣೆ ಉಂಟಾಗಿರುವುದು. ಮಹಾಪ್ರಭು, ಈಗ ಏನು ಹೇಳುವುದು? ಮಹಾಪ್ರಭು, ಶೆಟ್ಟರು ನೋಡಲು ಬಹಳ ಒಳ್ಳೆಯವರಂತೆ ಕಾಣುತ್ತಿರುವರು. ಆದ್ದರಿಂದ ಶೆಟ್ಟರು ಕೇಳುತ್ತಿರುವ ವರವನ್ನು ಕೊಟ್ಟು ಕಳಿಸಿಬಿಡಿ. ಹಾಗೇ ಆಗಲಿ. ಶೆಟ್ಟರೇ, ಮಹಾಪ್ರಭು, ಇನ್ನು ಮುಂದೆ ಆ ಗಾಯನನ್ನು ಉಪಚರಿಸುವ ಭಾರ ನಿಮ್ಮದು. ತಮ್ಮ ಪಡೆಯಂತೆ ಆಗಬಹುದು. ಹೋಗಿ ಬನ್ನಿ, ನಿಮಗೆ ಮಂಗಳ. ಹಾಗೆ ಆಗಲಿ. ಈ ರಕ್ತದ ಆಘಾತದಿಂದಲೂ ಈ ಗಾಯದ ಬಾಧೆಯಿಂದಲೂ ನನಗೆ ಬಹಳವಾಗಿ ಸಂಕಟವಾಗುತ್ತಿರುವುದು ತಾಯಿ. ಮಹಾತ್ಮರೇ, ಆ ಪರಮಾತ್ಮನನ್ನು ಒಮ್ಮೆ ಧ್ಯಾನಿಸಿರಿ. ಅಂದು ಹೋದ ಕರಚರಣಗಳು ಹಿಂದೆ ಬರುವುದು. ನಿಮಗೆ ಬಂದ ಕಷ್ಟವು ಬೇಗ ಬಗೆಹರುವುದು ಮಹಾತ್ಮರೇ. ಅಮ್ಮ, ಆ ಪರಮಾತ್ಮನು ಈಗ ಕೊಟ್ಟಿರುವ ಕಷ್ಟವು ಸಾಲದೆ ತಾಯಿ, ಪುನಃ ಬಂದು ಕಾಪಾಡುವನೇ ಅಮ್ಮ. ಕಾಪಾಡವನು ಮಹಾತ್ಮರೇ. ಅದೋ ತಾಯಿ, ನಿಮ್ಮ ಮಾವನು ಇತ್ತಲೇ ಬರುತ್ತಿರುವರು. ಸೊಸೆ ಭಾಗ್ಯಳೆ, ಸೊಸೆ ಭಾಗ್ಯಳೆ, ಮಾವನವರ ಪಾದಕ್ಕೆ ನಮಸ್ಕರಿಸುವೆನು. ನೀರ್ಯಾ ಸುಮಂಗಲಿ ಬಾ. ಸೊಸೆ ಭಾಗ್ಯಳೆ, ಮಾವನೇ. ನಿನ್ನ ಪಾತಿರಿತ ಧರ್ಮದಿಂದ ಈ ತಸ್ಕರನಿಗೆ ಅನ್ನ ನೀರು ಕೊಡುವಂತೆ ಮಹಾರಾಜರು ಆಜ್ಞೆಯನ್ನು ಮಾಡಿರುವರು ತಾಯಿ. ಹಾಗಾದರೆ ಇವರನ್ನು ನಮ್ಮ ಮನೆಗೆ ಕರೆದುಕೊಂಡು ಉಪಚರಿಸೋಣ. ಹಾಗೆ ಆಗಲೇ ತಾಯಿ.